ಪರ್ಸೆಂಟೇಜಿನ ಎರಡನೇ ಟಾಪಿಕ್ ಆಗಿರ್ತಕ್ಕಂತಹ ಶೇಕಡಾವಾರು ಹೆಚ್ಚಳ ಪರ್ಸೆಂಟೇಜ್ ಇನ್ಕ್ರೀಸ್ ಇದರ ಬಗ್ಗೆ ನೋಡೋಣ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ, ಎ ಪರ್ಸನ್ಸ್ ಮಂತ್ಲಿ ಸ್ಯಾಲ್ರಿ ಇನ್ಕ್ರೀಸಸ್ ಫ್ರಮ್ 20,000 to 23,000 ಇದೆ. ಸೊ 20,000 ಇದ್ದಂಥ ವ್ಯಕ್ತಿಯ ಸಂಬಳ 23,000 ಆಗಿ ಚೇಂಜ್ ಆಗ್ತಾ ಇದೆ. ಅಂದರೆ ವ್ಯತ್ಯಾಸ 3,000. ಹೌದಾ? ಸೊ ವ್ಯಕ್ತಿಯ ಸಂಬಳದ ವ್ಯತ್ಯಾಸ ಎಷ್ಟಾಗಿದೆ ಅಂದರೆ 3,000 ಆಗಿದೆ ಅಂತ ಈಗ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಇವರ ಸಂಬಳದಲ್ಲಿ ಆದಂತಹ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತೇಳಿ ನಾವೀಗ ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಿಯೋದಕ್ಕೆ ಮೊದಲನೇದಾಗಿ 100% ಅಂತ ಅಂದರೆ ಎಷ್ಟು ಅಂತ ಗೊತ್ತಿರಬೇಕು. ಸೊ 100% ಎಷ್ಟು? 20,000 ರೂಪಾಯಿಗಳು. ಹೌದಾ? ಸೊ ಈಗ ನಾನು ಕಂಡುಹಿಡಿಬೇಕಾಗಿರೋದು 3,000 ಹೆಚ್ಚಳಕ್ಕೆ ಎಷ್ಟು ಅಂತ ಹೇಳಿ. ಸೊ ನಾನೇನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ 10%ಅನ್ನು ಕಂಡುಹಿಡ್ಕೊತೀನಿ. ಅಂದರೆ ಎರಡೂ ಕಡೆ ಏನು ಮಾಡ್ತೀನಿ, 10ರಿಂದ ಡಿವೈಡ್ ಮಾಡ್ತೀನಿ. ಸೊ ಡಿವೈಡ್ ಮಾಡಿದಾಗ ಇಲ್ಲಿ 10% ಈಸ್ ಈಕ್ವಲ್ ಟು 2,000 ಅಂತೇಳಿ ಬರುತ್ತೆ. ಹೌದಾ? ಸೊ ಈಗ ನನಗೆ ಬೇಕಾಗಿರೋದು 3,000. ಇಲ್ಲಿ 2,000 ಇದೆ. ಹಾಗಾದ್ರಿಂದ ನನಗೆ 1,000 ಎಕ್ಸ್ಟ್ರಾ ಹಾಕಬೇಕಾಗಿದೆ. ಸೊ 1,000 ಎಕ್ಸ್ಟ್ರಾ ಹಾಕಬೇಕಾಗಿದೆ ಅಂದರೆ ನಾನೀಗ ಇದನ್ನು ಅರ್ಧ ಮಾಡಬೇಕು ಅಂದರೆ ಎರಡೂ ಕಡೆಯಿಂದ 2ರಿಂದ ಡಿವೈಡ್ ಮಾಡ್ತೀನಿ. ಸೊ 5% ಈಸ್ ಈಕ್ವಲ್ ಟು 1,000 rupees. ಸೊ ಈಗ ಇವೆರಡನ್ನೂ ಆ್ಯಡ್ ಮಾಡ್ತೀನಿ. ಸೊ ಇವೆರಡನ್ನೂ ಆ್ಯಡ್ ಮಾಡಿದಾಗ ನನಗೆ 15% ಬರುತ್ತೆ. ಸೊ 15% ಈಸ್ ಈಕ್ವಲ್ ಟು 3,000. ಸೊ ಹಾಗಾದರೆ ಶೇಕಡಾವಾರು ಹೆಚ್ಚಳ ಎಷ್ಟಾಗಿದೆ ಅಂತ ಅಂದರೆ 15% ಆಗಿದೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಎರಡನೇ ಪ್ರಶ್ನೆ, ದ ಪೀಸ್ ಆಫ್ ಎ ಬುಕ್ ಇನ್ಕ್ರೀಸಸ್ ಫ್ರಮ್ 400 to 500. ಸೊ ಒಂದು ಪುಸ್ತಕದ ಬೆಲೆ 400 ರೂಪಾಯಿ ಇದ್ದಿದ್ದು 500 ರೂಪಾಯಿ ಆಗಿದೆ. ಹಾಗಾದರೆ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕೇಳಿದ್ದಾರೆ. ಮೊದಲನೇದಾಗಿ ವ್ಯತ್ಯಾಸ ನೋಡೋದಾದರೆ 500 ಮೈನಸ್ 400 ಅಂತ ಅಂದರೆ 100 ರೂಪಾಯಿ ವ್ಯತ್ಯಾಸ ಆಗಿದೆ. ಸೊ ಮೊದಲು ಇದ್ದಂಥ ಬೆಲೆ 100% ಈಸ್ ಈಕ್ವಲ್ ಟು 400. ಹೌದಾ? ಸೊ ಈಗ ನನಗೆ ಬೇಕಾಗಿರೋದು ಎಷ್ಟು? 100 ರೂಪೀಸ್ ವ್ಯತ್ಯಾಸ ಆಗಬೇಕು. ಸೊ 100 ರೂಪೀಸ್ ವ್ಯತ್ಯಾಸ ಆಗಬೇಕು ಅಂದರೆ ಡೈರೆಕ್ಟಾಗಿ ನಾನೇನು ಮಾಡ್ಬೋದು, 4ರಿಂದ ನಾನು ಡಿವೈಡ್ ಮಾಡ್ತಾಯಿದ್ದೀನಿ. 4ರಿಂದ ಡಿವೈಡ್ ಮಾಡಿದ್ರೆ ಇದು 25% ಆಗುತ್ತೆ. ಸೊ 25% ಈಸ್ ಈಕ್ವಲ್ ಟು 100. ಸೊ ಡೈರೆಕ್ಟಾಗಿ ನಂಗೆ ಆನ್ಸರ್ ಬಂದಿದೆ. ಸೊ ಇದರಲ್ಲಿ ಆದಂತಹ ಶೇಕಡಾವಾರು ಹೆಚ್ಚಳ 25%. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಬರೋಣ. ಎ ವಿಲೇಜ್ ಪಾಪ್ಯುಲೇಷನ್ ಇನ್ಕ್ರೀಸ್ಡ್ ಫ್ರಮ್ 8,000 to 9,200. ಸೊ 8,000 ಇದ್ದಿದ್ದು 9,200 ಆಗಿದೆ. ಅಂದರೆ ವ್ಯತ್ಯಾಸ ಎಷ್ಟಾಗಿದೆ? 1,200 ಆಗಿದೆ. ಹೌದಾ? ಸೊ ಈಗ 100% ಅಂದರೆ ಎಷ್ಟು? 8,000 ಇತ್ತು ಫಸ್ಟು. ಸೊ 10%ಅನ್ನು ಕಂಡಿಡಿಯೋಣ. 10% ಅಂತ ಅಂದರೆ 10% ಈಸ್ ಈಕ್ವಲ್ ಟು 800. ಹೌದಾ? ಸೊ ಈಗ ನನಗೆ ಇನ್ನು 400 ಹಾಕಿದ್ರೆ 1,200 ಆಗುತ್ತೆ. ಸೊ 400 ಅಂದರೆ ಏನು? ಇದರಲ್ಲಿ ಅರ್ಧ. ಹೌದಾ? ಸೊ 5% ಈಸ್ ಈಕ್ವಲ್ ಟು 400. ಸೊ ಇವೆರಡನ್ನೂ ಆ್ಯಡ್ ಮಾಡಿದ್ರೆ 15% ಈಸ್ ಈಕ್ವಲ್ ಟು 1,200. ಸೊ ಇಲ್ಲಿ ಆದಂತಹ ವ್ಯತ್ಯಾಸ ಎಷ್ಟು ಅಂದರೆ 15%. ಹಾಗೆ ನಾಲ್ಕನೇ ಪ್ರಶ್ನೆಗೆ ಬರೋಣ. ಎ ಫ್ಯಾಕ್ಟ್ರಿ ಪ್ರೊಡ್ಯೂಸ್ಡ್ 2,400 ಯೂನಿಟ್ಸ್ ಲಾಸ್ಟ್ ಮಂತ್. ಸೊ ಕಳೆದ ತಿಂಗಳಿನಲ್ಲಿ ಇದು ಎಷ್ಟು ಉತ್ಪಾದನೆ ಮಾಡಿದೆ ಅಂತ ಅಂದರೆ 2,400 ಘಟಕಗಳನ್ನು ಇದು ಉತ್ಪಾದನೆ ಮಾಡಿದೆ. ಆ್ಯಂಡ್ 3,000 ಯೂನಿಟ್ಸ್ ಇನ್ ದಿಸ್ ಮಂತ್. ಸೊ ಈ ತಿಂಗಳಲ್ಲಿ ಅದು ಎಷ್ಟು ಮಾಡಿದೆ ಅಂತಂದರೆ 3,000 ಮಾಡಿದೆ. ಸೊ ಅಂದರೆ ಇದು ವ್ಯತ್ಯಾಸ ಎಷ್ಟು ಅಂತ ಅಂದರೆ 600 ಯೂನಿಟ್ಸ್ಗಳ ವ್ಯತ್ಯಾಸ ಇದೆ. ಸೊ 600 ಯೂನಿಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಹೇಳಿ ಕಂಡುಹಿಡಿಯೋಣ. ಸೊ 100% ಹಿಂದಿನ ತಿಂಗಳು ಎಷ್ಟಿತ್ತು? 2,400. ಸೊ ಡೈರೆಕ್ಟಾಗಿ ನಾನೇನು ಮಾಡ್ಬೋದು ಅಂತ ಅಂದರೆ 10%ಅನ್ನು ನಾನು ಕಂಡುಹಿಡ್ಕೊಬೋದು. ಹೌದಾ? ಸೊ 10%ಅನ್ನು ಕಂಡುಹಿಡಿಬೇಕು ಅಂದರೆ 10% ಈಸ್ ಈಕ್ವಲ್ ಟು 240, 240. ಸೊ 240 ಇದನ್ನು ನಾವು ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ? ಇಂಟು 2 ಮಾಡ್ಕೊಳ್ಳಿ. ಸೊ 20% ಈಸ್ ಈಕ್ವಲ್ ಟು 480. ಸೊ 480 ರೂಪೀಸ್ ಆಗಿದೆ. 480 ಯೂನಿಟ್ಸ್ ಆಗಿದೆ. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿ 20%
ತಪ್ಪು ಆನ್ಸರ್. ಸೊ ಇದು ಬರಲ್ಲ. ಸೊ ಇನ್ನು ಉಳಿದಿದ್ದನ್ನು ನಾವು ಚೆಕ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ 10% ಆ್ಯಡ್ ಮಾಡಿದ್ರೆ ಬರುತ್ತಾ ಅಂತೇಳಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ. ಸೊ 30%ಗೆ ಆಗುತ್ತಾ ಅಂತೇಳಿ ಚೆಕ್ ಮಾಡೋಣ. ಸೊ 30%ಗೆ ನೋಡಿದಾಗ ನಾವಿಲ್ಲಿ 0, 8 + 4 ಅಂದರೆ 12, ಕ್ಯಾರಿ 1, 4 2 6 + 1 7. ಸೊ ಜಾಸ್ತಿ ಆಗ್ತಾಯಿದೆ. ಸೊ ಇದು ಕೂಡ ಇಲ್ಲಿ ಬರಲ್ಲ, 30% ಕೂಡ ಬರಲ್ಲ. ಸೊ ಹಾಗಾದರೆ ಆನ್ಸರ್ ಇವೆರಡರಲ್ಲಿ ಒಂದಾಗಿರುತ್ತೆ. ಸೊ ಎರಡರಲ್ಲಿ ಒಂದನ್ನು ಚೆಕ್ ಮಾಡಿದ್ರೆ ಸಾಕಾಗಿದೆ. ಸೊ ಈಗ ಈಸಿಯಾಗಿ ಸಿಗ್ತಕ್ಕಂಥದ್ದು ಯಾವುದು ಅಂದರೆ 5%. ಹೌದಾ? ಸೊ 5% ಅಂತ ಅಂದರೆ ಇಲ್ಲಿ ನಾನು ಅರ್ಧವನ್ನು ಮಾಡ್ಕೊಬೇಕು. ಸೊ 5% ಈಸ್ ಈಕ್ವಲ್ ಟು 240ಯಲ್ಲಿ ಅರ್ಧ ಅಂದರೆ 120. ಸೊ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವೆರಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ 0, 8 + 2 0, ಕ್ಯಾರಿ 1, 4 + 1 5 + 1 6. ಸೊ 25% ಈಸ್ ಈಕ್ವಲ್ ಟು 600. ಸೊ ಹಾಗಾದರೆ ಕರೆಕ್ಟ್ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ 25%. ಹಾಗೆ 5ನೇ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂದರೆ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಸ್ಕೂಲ್ ಇನ್ಕ್ರೀಸ್ಡ್ ಫ್ರಮ್ 480 to 600. ಒಂದು ಶಾಲೆಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ 480 ಇತ್ತು. ಸೊ 100% ಅಂತಂದರೆ 480 ಆಗಿತ್ತು. ಸೊ ಈಗ ಎಷ್ಟಾಗಿದೆ ಅಂತಂದರೆ 600. ಅಂದರೆ 600ಅಲ್ಲಿ ನಾನೇನು ಮಾಡಬೇಕು, 480ಯನ್ನು ಕಳಿಬೇಕು. ಸೊ ಕಳೆದಾಗ ನನಗೆ ಎಷ್ಟು ಸಿಗುತ್ತೆ, 120. ಸೊ 120 ವಿದ್ಯಾರ್ಥಿಗಳು ಜಾಸ್ತಿ ಆಗಿದ್ದಾರೆ. ಹಾಗಾದರೆ ಅದರ ಶೇಕಡಾವಾರು ಎಷ್ಟು ಅಂತೇಳಿ ನಾನೀಗ ಕಂಡುಹಿಡಿಬೇಕು. ಸೊ ಈಗ ನಾನೇನು ಮಾಡ್ತೀನಿ, ಸೇಮ್ ಲಾಸ್ಟ್ ಟೈಮ್ ಮಾಡಿದಾಗೆ ಮಾಡ್ಬೋದು. ನೋಡಿ, ನಿಮಗೆ ಡಿವಿಷನ್ಸ್ ಈಸಿ ಇದೆ ಅಂತ ಅಂದರೆ ಇಲ್ಲಿ ನೋಡಿ 4ಇಂದ ಈಸಿಯಾಗಿ ಡಿವೈಡ್ ಆಗ್ತಾ ಇದೆ ಅಲ್ವಾ, 4ಇಂದ ಡಿವೈಡ್ ಆಗ್ತಾ ಇದೆ. ಸೊ ನಾನೇನು ಮಾಡ್ಬೋದು, ಡೈರೆಕ್ಟಾಗಿ ಏನು ಮಾಡ್ಬೋದು, 4ಇಂದ ಡಿವೈಡನ್ನು ಮಾಡ್ತೀನಿ. ಸೊ 25% ಈಸ್ ಈಕ್ವಲ್ ಟು 4 1s 4 2s 0. ಸೊ 120 ಈಸಿಯಾಗಿ ಸಿಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 25. ಸೊ ಈ ಥರ ಡೈರೆಕ್ಟಾಗಿ ನೀವು 4ಇಂದ ಡಿವೈಡ್ ಮಾಡಲಿಕ್ಕೆ ಬರಲಿಲ್ಲ ಅಂತ ಅಂದರೆ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಆ ರೀತಿಯಾಗಿ ನೀವು ಮಾಡ್ಬೋದು. ಏನು, ಫಸ್ಟು ನಾವಿದನ್ನು 10ಇಂದ ಡಿವೈಡ್ ಮಾಡ್ಕೊಳ್ಳೋಣ. ಸೊ 10ಇಂದ ಡಿವೈಡ್ ಮಾಡಿಕೊಂಡ್ರೆ 10% ಈಸ್ ಈಕ್ವಲ್ ಟು 48 ಅಂತ ಬರುತ್ತೆ. ಸೊ ಇದನ್ನು ನಾನು ಡಬಲ್ ಮಾಡ್ಕೊತೀನಿ. ಸೊ 2ರಿಂದ ಮಲ್ಟಿಪ್ಲೈ ಮಾಡಿದಾಗ 20% ಈಸ್ ಈಕ್ವಲ್ ಟು 8 2s 16, ಕ್ಯಾರಿ 1, 4 2s 8 + 1 9. ಸೊ 96 ಆಗಿದೆ. ನೆಕ್ಸ್ಟ್ ಇದಕ್ಕೆ ಎಷ್ಟನ್ನು ಆ್ಯಡ್ ಮಾಡಿದ್ರೆ 120 ಆಗುತ್ತೆ ಅಂತೇಳಿ ಚೆಕ್ ಮಾಡಿ. ಸೊ ಅರ್ಧವನ್ನು ಇಲ್ಲಿ ಇರ್ತಕ್ಕಂಥದ್ರಲ್ಲಿ ಅರ್ಧವನ್ನು ಆ್ಯಡ್ ಮಾಡಿದ್ರೆ ಆಲ್ಮೋಸ್ಟ್ ನಮಗೆ 120 ಸಿಗ್ತಾ ಇದೆ. ಸೊ 10% ಇದ್ದಿದ್ದನ್ನು ನಾನು 5% ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. 5% ಈಸ್ ಈಕ್ವಲ್ ಟು, ಸೊ 48ಅಲ್ಲಿ ಅರ್ಧ 24. ಸೊ ಈಗ ಇದನ್ನು ಆ್ಯಡ್ ಮಾಡಿದಾಗ 25% ಈಸ್ ಈಕ್ವಲ್ ಟು 0, ಕ್ಯಾರಿ 1, 10 + 2 12, 120. ಸೊ ಕರೆಕ್ಟ್ ಆನ್ಸರು 25 ಆಗಿದೆ. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳಲ್ಲಿ ನೀವು 25% ಆನ್ಸರನ್ನು ಹುಡುಕ್ಬೋದು. ಅಥವಾ ಡೈರೆಕ್ಟಾಗಿ ಮಾಡಲಿಕ್ಕೆ ಬರಲ್ಲ, ನನಗೆ ಡಿವಿಷನ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದರೆ ನೀವೇನು ಮಾಡ್ಬೋದು, 10%ಗೆ ಇಳಿಸ್ಕೊಬೋದು ಅಥವಾ 1%ಗೆ ಇಳಿಸ್ಕೊಬೋದು. ಅಥವಾ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದರಿಂದ ನೀವು ಡಿವಿಷನನ್ನು ಮಾಡಿಕೊಂಡು ಹತ್ತಿರದ ಪರ್ಸೆಂಟೇಜ್ಗೆ ಇಳಿಸ್ಕೊಬೋದಾಗಿದೆ.